ಟ್ರಾವೆಲ್ ವಿತ್ ಸನ್ನಿಗೆ ಸ್ವಾಗತ ಸುಸ್ವಾಗತ. ತ್ರೇತಾಯುಗದಲ್ಲಿ ರಾವಣನು ಸೀತಾಮಾತೆಯನ್ನು ಅಪಹರಿಸ್ಕೊಂಡು ಬಂದು ಶ್ರೀಲಂಕಾದಲ್ಲಿ ಅಶೋಕ ವಾಟಿಕಲ್ಲಿ ಇಟ್ಟಿದ್ದ ಅಂತ ನಮಗೆಲ್ಲ ಗೊತ್ತು. ಇವಾಗ ನಾನು ಇದ್ದೀನಿ ಈ ಅಶೋಕ ವಾಟಿಕ. ನನ್ನ ಹಿಂದೆ ಕಾಣಿಸ್ತಿರೋದೇ ಸೀತಾಮಾತಾ ದೇವಸ್ಥಾನ. ಇದು ಸೀತಾ ಎಲಿಯಾ ನೂರೇಲಿಯಾ ಅಂತ ಒಂದು ಜಾಗದಲ್ಲಿದೆ. ಇದು ಶ್ರೀಲಂಕಾದಲ್ಲಿದೆ. ಶ್ರೀರಾಮ ಜಯಂ. ಎಲ್ಲಿ ರಾಮನೋ ಅಲ್ಲಿ ಹನುಮಂತನು. ಅವನ ದರ್ಶನ ಮುಂಚೆ ಆಗಲೇಬೇಕಲ್ವ ನಮಗೆ. ಮೊದಲು ಗರ್ಭಗುಡಿಯಲ್ಲಿರುವ ರಾಮ, ಲಕ್ಷ್ಮಣ, ಸೀತಾ ಮಾತೆ ಇವರ ದರ್ಶನ ಮಾಡೋಣ. ಹನುಮಂತನು ಸೀತಾಮಾತೆಯನ್ನು ಹುಡುಕಿಕೊಂಡು ಶ್ರೀಲಂಕಾಗೆ ಹೋದಾಗ ಸೀತಾಮಾತೆಯ ದರ್ಶನ ಆಗಿರುವ ಸ್ಥಳ ಇದು ಅಂತ ಹೇಳ್ತಾರೆ. ಇಲ್ಲಿ ನಾವು ಹನುಮಂತನ ಹೆಜ್ಜೆ ಗುರುತನ್ನು ನೋಡಬಹುದು. ಅಬ್ಬಬ್ಬಾ, ಎಷ್ಟು ದೊಡ್ಡದಾಗಿದೆ. ಹೌದು, ಇದು ಹನುಮಂತನ ಹೆಜ್ಜೆ ಗುರುತು. ಇಂದಿಗೂ ಇದು ಒಂದು ಕಾಡ ರೀತಿಯಾಗಿ ಉಳಿದುಕೊಂಡಿರುವ ಸ್ಥಳ. ಸುತ್ತಮುತ್ತ ಸ್ವಲ್ಪ ಟೀ ಗಾರ್ಡನ್ ಎಲ್ಲ ಬಂದಿದೆ. ಆದರೆ ಇದು ಒಂದು ದಟ್ಟ ಅರಣ್ಯ ಮಾದರಿಯೇ ಇನ್ನೂ ಇದೆ. ಹನುಮಂತನು ಸೀತಾಮಾತೆಯನ್ನು ಭುಜದ ಮೇಲೆ ಕೂರಿಸಿಕೊಂಡು ರಾಮನ ಹತ್ತಿರ ಹೋಗಬಹುದಿತ್ತು. ಅದಕ್ಕೆ ಸೀತಾಮಾತೆ ಒಪ್ಪಲಿಲ್ಲ. ಒಪ್ಪಿದರೆ ರಾವಣನ ಹತ್ಯೆ ಹೇಗೆ ಆಗುತ್ತಿತ್ತು? ರಾವಣನು ಸೀತಾಮಾತೆಯನ್ನು ಅಪಹರಿಸಿ ಲಂಕೆಗೆ ಕರೆತಂದಾಗ ಸೀತಾಮಾತೆಯನ್ನು ಇರಿಸಿದ್ದ ಸ್ಥಳ ಅಶೋಕ ವಾಟಿಕ. ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಹೆಚ್ಚಾಗಿ ಜನಕ್ಕೆ ಈ ದೇವಸ್ಥಾನದ ಬಗ್ಗೆ ಗೊತ್ತಾಗಲಿ. ಧನ್ಯವಾದಗಳು.